ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ರೀಸೆಂಟ್ ಫ್ರೈಡೇ ನರೇಂದ್ರ ಮೋದಿ ಅವರು 5Gನ ಲಾಂಚ್ ಮಾಡಿದ್ಮೇಲೆ ಮುಖೇಶ್ ಅಂಬಾನಿ ಅವರು ಜಿಯೋ ರಿಲೇಟೆಡ್ ಆಗಿ ಅಂಡ್ ಸುನಿಲ್ ಮಿತ್ತಲ್ ಅವರು ಏರ್ಟೆಲ್ ರಿಲೇಟೆಡ್ ಆಗಿ ಅಂಡ್ ವೋಡಾಫೋನ್ ಒಂದು ಟಾಪ್ ಮ್ಯಾನೇಜ್ಮೆಂಟ್ 5G ರಿಲೇಟೆಡ್ ಆಗಿ ಕಮೆಂಟ್ಸ್ ಮಾಡ್ತಿದ್ದಾರೆ. ನರೇಂದ್ರ ಮೋದಿ ಅವರು ಈ 5G ಲಾಂಚ್ ಆದ್ಮೇಲೆ ಮುಖೇಶ್ ಅಂಬಾನಿ ಅವರು ಮಾತಾಡ್ತಾ ವರ್ಲ್ಡ್ ಅಲ್ಲಿ ಮೋಸ್ಟ್ ಅಫೋರ್ಡಬಲ್ ಪ್ರೈಸಸ್ ಇಂದ ನಾವು 5G ಇಡ್ತೀವಿ ಅಂತ ಬೈ ಡಿಸೆಂಬರ್ 2023 ಒಳಗೆ ಪ್ರತಿಯೊಂದು ಏರಿಯಾದಲ್ಲೂ ನಾವು 5Gನ ಪ್ರೊವೈಡ್ ಮಾಡ್ತೀವಿ ಅನ್ನೋ ತರ ಮೆನ್ಷನ್ ಮಾಡ್ತಾ 5G ರಿಲೇಟೆಡ್ ಆಗಿ ಅವ್ರ ಪಾಸಿಟಿವ್ ವ್ಯೂ ನಲ್ಲಿ ಇರೋ ತರ ಮೆನ್ಷನ್ ಮಾಡಿದ್ದಾರೆ. ಅಂಡ್ ಈವನ್ ಏರ್ಟೆಲ್ ರಿಲೇಟೆಡ್ ಆಗಿ ಸುನಿಲ್ ಮಿಟ್ಟಲ್ ಅವರು ಪ್ರೆಸೆಂಟ್ ಅಂತೂ ಸ್ವಲ್ಪ ಸಿಟೀಸ್ ನಲ್ಲಿ ಲಾಂಚ್ ಮಾಡ್ತಿದ್ವಿ 5Gನ, ಆದ್ರೆ ಬೈ ಮಾರ್ಚ್ 2024 ಒಳಗೆ ಮೋಸ್ಟ್ ಆಫ್ ದಿ ಸಿಟೀಸ್ ಅಲ್ಲಿ ಅಂಡ್ ಟೌನ್ಸ್ ಅಲ್ಲಿ ನಾವು ಏರ್ಟೆಲ್ 5Gನ ಕವರ್ ಮಾಡ್ತೀವಿ ಅನ್ನೋ ತರ ಅಪ್ಡೇಟ್ ಮಾಡ್ತಿದ್ದಾರೆ. ವೋಡಾಫೋನ್ ಸೈಡ್ ಇಂದಾನು ಇದೇ ತರ ಸಿಮಿಲರ್ ಕಮೆಂಟ್ಸ್ ಕಾಣಿಸ್ತಾ ಇದೆ. ಇದರಿಂದ ಈ ಟೆಲಿಕಾಂ ಸೆಕ್ಟರ್ ನಲ್ಲಿ ಇರುವಂತ ಕಂಪನೀಸ್ ಲೈಕ್ ತೇಜಸ್ ನೆಟ್ವರ್ಕ್, HFCL ಅಂಡ್ ಹಾಗೆ ಸ್ಟೆರ್ಲೈಟ್ ಟೆಕ್ನಾಲಜೀಸ್ ಅವರಿಂದಾನು ಅವ್ರ ಪ್ರಾಡಕ್ಟ್ಸ್ ರಿಲೇಟೆಡ್ ಆಗಿ ಸ್ವಲ್ಪ ಅಪ್ಡೇಟ್ಸ್ ಬಂದಿದೆ. ಇದರಲ್ಲಿ ತೇಜಸ್ ನೆಟ್ವರ್ಕ್ಸ್ ಅವರು ಅವರ 4G 5G ವೈರ್ಲೆಸ್ ಆಪ್ಟಿಕಲ್ ಅಂಡ್ ಸ್ಯಾಟಲೈಟ್ ಪ್ರಾಡಕ್ಟ್ಸ್ನ ಸಕ್ಸಸ್ಫುಲ್ ಆಗಿ ಈ 5G ರೋಲ್ಔಟ್ ಸಂದರ್ಭದಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿರೋ ತರ ಹೇಳ್ತಿದ್ದಾರೆ. ಅಂಡ್ HFCL ಅವರು 5G ಲ್ಯಾಬ್ಸ್ ಅಂಡ್ ಸರ್ವಿಸಸ್ನ ಲಾಂಚ್ ಮಾಡಿರೋ ತರ ಅಪ್ಡೇಟ್ ಮಾಡ್ತಿದ್ದಾರೆ. ಅಂಡ್ ಸ್ಟೆರ್ಲೈಟ್ ಟೆಕ್ನಾಲಜೀಸ್ ಅವರು ಈ 5G ನೆಟ್ವರ್ಕ್ಸ್ಗೋಸ್ಕರ ಟೆಲಿಕಾಂ ಕಂಪನೀಸ್ ಯಾವುದಾದ್ರೆ ಫೈಬರೈಸೇಷನ್ ಬೇಕಾಗಿದೆಯಲ್ವ ಅದರ ರಿಲೇಟೆಡ್ ಆಗಿ 5G ಕಾಸ್ಮೋಸ್ನ ಅನ್ವೀಲ್ ಮಾಡಿರೋ ತರ ಅಪ್ಡೇಟ್ ಮಾಡ್ತಿದ್ದಾರೆ. ನಾವು ನಮ್ಮ ಇಂಡಿಯಾದಲ್ಲಿ 5G ರೋಲ್ಔಟ್ ಆಗಿದೆ ಅಲ್ವಾ, ಅದರಿಂದ ಇದರ ರಿಲೇಟೆಡ್ ಆಗಿ ಯೂಸ್ ಆಗುವಂತ ಫೈಬರ್ಸ್ ಆಗ್ಬೋದು, ಅದರಲ್ಲಿ ಯೂಸ್ ಮಾಡುವಂತ ಪ್ರಾಡಕ್ಟ್ಸ್ ಆಗ್ಬೋದು, ಅದರ ರಿಲೇಟೆಡ್ ಆಗಿ ಈ ಕಂಪನೀಸ್ ಎಲ್ಲದಕ್ಕೂ ಆರ್ಡರ್ ಬರುವಂತ ಅವಕಾಶ ಇದೆ ಅಲ್ವಾ, ಅದರಿಂದ ಇವರೆಲ್ಲರಿಂದನೂ ಈಗ ಪಾಸಿಟಿವ್ ಅಪ್ಡೇಟ್ ಬರ್ತಿದೆ. ನೆಕ್ಸ್ಟ್ ONGC ಸ್ಟಾಕ್ಸ್ ಇವತ್ತು ನಿಯರ್ಲಿ 5% ವರೆಗೂ ಪಾಸಿಟಿವ್ ನಲ್ಲಿ ಕ್ಲೋಸ್ ಆಗಿದೆ ಅಲ್ವಾ. ಇದೇ ಅಂತಲ್ಲ, ಗ್ಯಾಸ್ ಪ್ರೈಸಸ್ ನಿಯರ್ಲಿ ನಮಗೆ 40% ವರೆಗೂ ಬೆಳೀತಿದೆ. CNG ಅಂಡ್ PNG ಗ್ಯಾಸಸ್ ಪ್ರೈಸಸ್ನ 40% ವರೆಗೂ ಜಾಸ್ತಿ ಮಾಡ್ತಾ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ಗವರ್ಮೆಂಟ್ ಆಫ್ ಇಂಡಿಯಾ ಅವರಂತೂ ಅಪ್ಡೇಟ್ ಮಾಡಿದ್ದಾರೆ. ಗ್ಲೋಬಲ್ ಆಗಿ ಬೆಳೀತಿರುವಂತ ಪ್ರೈಸಸ್ಗೆ ಅನುಸಂಧಾನವಾಗಿ ಇಂಡಿಯಾನಲ್ಲೂ ಪ್ರೈಸಸ್ ಜಾಸ್ತಿ ಮಾಡೋ ತರ ಪ್ರೆಸೆಂಟ್ ಅಂತೂ ಫಸ್ಟ್ ಫೇಸ್ ನಲ್ಲಿ ಈ ತರ 40% ವರೆಗೂ ಗ್ಯಾಸ್ ಪ್ರೈಸಸ್ ಜಾಸ್ತಿ ಮಾಡ್ತಿರೋ ತರ ಡೇಟಾ ಕಾಣಿಸ್ತಾ, ಈ ತರ ಗ್ಯಾಸ್ ಪ್ರೈಸಸ್ ಜಾಸ್ತಿ ಮಾಡ್ತಾ ಇದ್ರೆ ಇದನ್ನು ತೆಗೆದು ಸೆಲ್ ಮಾಡ್ತಿರೋಂಥ ಕಂಪನೀಸ್ಗೆ ಅಡ್ವಾಂಟೇಜ್ ಇರುತ್ತಲ್ವಾ. ಲೈಕ್ ONGC ರಿಲೇಟೆಡ್ ಆಗಿ ಇವತ್ತು ನಮಗೆ 5% ವರೆಗೂ ಅಪ್ಸೈಡ್ಗೆ ಮೂವ್ ಆಗಿದೆ. ಆಕ್ಚುಲಿ PNG CNG ಗ್ಯಾಸಸ್ ಪ್ರೈಸಸ್ನ 40% ವರೆಗೂ ಜಾಸ್ತಿ ಮಾಡ್ತಾ ಇದ್ರೆ IGL ಅವರು 8 ರೂಪೀಸ್ ಪರ್ kg ಅಂಡ್ MGL ಅವರು 9 ರೂಪೀಸ್ ಪರ್ kgನ ಅವ್ರ ಕಸ್ಟಮರ್ಸ್ಗೆ ಜಾಸ್ತಿ ಮಾಡಿ ಸೆಲ್ ಮಾಡಬೇಕಾಗತ್ತೆ. ಅದರಿಂದ ಇವರ ರಿಲೇಟೆಡ್ ಆಗಿ ವಾಲ್ಯೂಮ್ಸ್ನಲ್ಲಿ ಪ್ರೆಷರ್ ಇರ್ಬೋದು ಅಂತ ಒಂದು ಕ್ವಶನ್ ಮಾರ್ಕ್ನಲ್ಲಿ ಇವತ್ತು ಈ ಸ್ಟಾಕ್ಸ್ನಲ್ಲಿ ನಮಗೆ ಫಾಲ್ ಕಾಣಿಸಿದೆ. ನೆಕ್ಸ್ಟು ನೈಕಾ ಬಗ್ಗೆ ಮಾತಾಡ್ಕೋಬೇಕು. ರೀಸೆಂಟ್ ಡೇಸ್ನಲ್ಲಿ ಇವರು ಬೋನಸ್ನ ಅಪ್ರೂವ್ ಮಾಡಿದ್ದಾರೆ ಅಲ್ವಾ, ಆ ಬೋನಸ್ ರಿಲೇಟೆಡ್ ಆಗಿ ಈಗ ಡೀಟೇಲ್ಸ್ ಅಂತೂ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಯಾರಾದರೂ ಈ ಕಂಪ್ನಿನಲ್ಲಿ ಒಂದು ಶೇರ್ ಹೋಲ್ಡ್ ಮಾಡ್ತಿರ್ತಾರಲ್ವ ಅವ್ರಿಗೆ ಅಪ್ಕಮಿಂಗ್ ಟೈಮ್ಸ್ನಲ್ಲಿ 5 ಬೋನಸ್ ಶೇರ್ಸು ಫ್ರೀ ಶೇರ್ಸ್ ಹತ್ರ ಕ್ರಿಯೇಟ್ ಆಗತ್ತೆ ಅನ್ನೋ ಥರ ಹೇಳ್ತಿದ್ದಾರೆ. ಮೀನ್ಸ್ ಪರ್ ಈಚ್ ಶೇರು ಅನದರ್ 5 ಶೇರ್ಸ್ ಬಂದು ಆ್ಯಡ್ ಆಗತ್ತೆ. ಅದರಿಂದ ಆಫ್ಟರ್ ಬೋನಸ್ಸು ಈಚ್ ಶೇರು 6 ಶೇರ್ಸ್ ಆಗಿ ಚೇಂಜ್ ಆದಂಗೆ ಮೀನಿಂಗ್. ಇದಕ್ಕೆ ರಿಕಾರ್ಡ್ ಡೇಟು November 3rd ಅನ್ನೋ ಥರ ಎಕ್ಸ್ಚೇಂಜಸ್ಗೆ ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟು ಆಟೋ ಸೇಲ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಮೋಸ್ಟ್ ಆಫ್ ದಿ ಆಟೋ ಪ್ಲೇಯರ್ಸ್ ಎಲ್ಲರೂ ಅವರ ಡೇಟಾನ ಪಬ್ಲಿಷ್ ಮಾಡಿದ್ದಾರೆ. ಸೆಪ್ಟೆಂಬರ್ ತಿಂಗಳಲ್ಲಿ ಯಾರು ಎಷ್ಟು ಪರ್ಫಾರ್ಮ್ ಮಾಡಿರೋ ಥರ ಡೇಟಾ ನಾವು ಮಾತಾಡ್ಕೊಳ್ಳೋಣ. ಬಟ್ ನಾನು ಹೇಳ್ತಿರೋ ಡೇಟಾಗೆ ಸ್ಟಾಕ್ ಪ್ರೈಸ್ ಒಂದು ಮೂವ್ಗೆ ರಿಲೇಟ್ ಆಗಿ ನೋಡಬೇಡಿ. ಇವತ್ತು ಆಟೋ ಸ್ಟಾಕ್ಸ್ ಅಲ್ಲಿ ಬಂದಿರೋಂಥ ಕರೆಕ್ಷನ್ ಕಾರಣವಾಗಿ ಫಾಲ್ ಆಗಿದೆ. ಆದರೆ ಬರ್ತಿರೋಂಥ ಎಲ್ಲಾನು ಆಟೋ ಸೇಲ್ಸ್ ಅನ್ನು ಆಸ್ ಆಫ್ ನಾವು ರಿಪೋರ್ಟ್ ಆಗ್ತಿರೋಂಥ ಡೇಟಾ ಗಮನಿಸ್ತಾ ಇದ್ರೆ ಏಷ್ಯರ್ ಮೋಟಾರ್ಸ್ ಅವರು ವೆರಿ ಸ್ಟ್ರಾಂಗ್ ನಂಬರ್ಸ್ನ ಪರ್ಟಿಕ್ಯುಲರ್ಲಿ ರಾಯಲ್ ಎನ್ಫೀಲ್ಡ್ ಸೆಗ್ಮೆಂಟ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇಯರ್ ಕಂಪಾರಿಸನ್ನಲ್ಲಿ 145% ಹತ್ರ ಇಂಪ್ರೂವ್ಮೆಂಟ್ ಇದೆ ರಾಯಲ್ ಫೀಲ್ಡ್ ಸೇಲ್ಸ್ನಲ್ಲಿ. ಪರ್ಟಿಕ್ಯುಲರ್ಲಿ ರೀಸೆಂಟ್ ಟೈಮ್ಸಲ್ಲಿ ಲಾಂಚ್ ಮಾಡಿರೋಂಥ ಹಂಟರ್ 350 ವೇರಿಯಂಟ್ ರಿಲೇಟೆಡ್ ಆಗಿ ಗುಡ್ ಗ್ರೋತ್ ಅಂತೂ ಕಾಣಿಸ್ತಾ ಇದೆ. ಓವರ್ ಆಲ್ ರಾಯಲ್ ಫೀಲ್ಡ್ ಸೇಲ್ಸು ಏಷ್ಯರ್ ಮೋಟಾರ್ಸ್ ರಿಲೇಟೆಡ್ ಆಗಿ ವೆರಿ ಸ್ಟ್ರಾಂಗ್ ಆಗಿದೆ. ಅದಾದಮೇಲೆ ಎಸ್ಕಾರ್ಟ್ಸ್ ಅವರು ಟ್ರ್ಯಾಕ್ಟರ್ ಸೇಲ್ಸು ಇಯರ್ ಕಂಪ್ಯಾರಿಸನಲ್ಲಿ 39% ಹತ್ರ ಜಂಪ್ ಆಗ್ತಾ ಇರೋದು, ಇದು ನಾವು ಪಾಸಿಟಿವ್ ಆಗಿ ಗಮನಿಸಬಹುದು. ಇದಕ್ಕೆ ಅಡಿಷನ್ ಆಗಿ ಅಶೋಕ್ ಲೈಲ್ಯಾಂಡ್ ಅವರು ರೀಸೆಂಟ್ ಟೈಮ್ಸಲ್ಲಿ ಹೆವಿ ಕಮರ್ಷಿಯಲ್ ವೆಹಿಕಲ್ಸ್ ರಿಲೇಟೆಡ್ ಆಗಿ ಬೆಸ್ಟ್ ನಂಬರ್ಸ್ ಅಂತೂ ಕಾಣಿಸ್ತಾ ಇದೆ. ಮಾರ್ಚ್ 2022 ಆ ಟೈಮ್ನಲ್ಲಿ ಕಾಣಿಸಿದೆ ಈ ಥರ ನಂಬರ್ಸು. ಅದಾದಮೇಲೆ ಈ ಥರ ನಂಬರ್ಸು ಅಶೋಕ್ ಲೈಲ್ಯಾಂಡ್ ಅವರು ಪ್ರೆಸೆಂಟ್ ಪಬ್ಲಿಷ್ ಮಾಡ್ತಿದ್ದಾರೆ. ಇದೂ ಪಾಸಿಟಿವ್ ಆಗೇ ಇದೆ. ಆ್ಯಂಡ್ ಮಾರುತಿ ಅವ್ರ ನಂಬರ್ಸ್ ಅಷ್ಟೊಂದು ಸಿಗ್ನಿಫಿಕೆಂಟ್ ಲೈಕ್ ಅಬೋವ್ ಎಕ್ಸ್ಪೆಕ್ಟೇಷನ್ಸ್ ಏನೂ ಇಲ್ಲ, ಎಕ್ಸ್ಪೆಕ್ಟೇಷನ್ಗೆ ನಿಯರ್ ಆಗೇ ಇದೆ. ವೇರಸ್ ಟಾಟಾ ಮೋಟಾರ್ಸ್ ಅವರು ಕಮರ್ಷಿಯಲ್ ವೆಹಿಕಲ್ಸಲ್ಲಿ ದೊಡ್ಡ ಸೇಲ್ಸ್ ಗ್ರೋತ್ ಇಲ್ಲ ಅಂದ್ರೂ ಫ್ಲಾಟ್ ಆಗೇ ಇದ್ದರು
ಪ್ಯಾಸೆಂಜರ್ ವೆಹಿಕಲ್ಸ್ ಇಲ್ಲಿ ಪರ್ಟಿಕ್ಯುಲರ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ನಲ್ಲಿ ಒಳ್ಳೆ ಗ್ರೋತ್ ಅಂತ ಮೆನ್ಷನ್ ಮಾಡೋಕ್ಕಾಗಿದ್ದೆ. ಎಲ್ಲರಿಗಂದ್ರೆ ಸ್ವಲ್ಪ ವೀಕ್ ಆಗಿ ಡೇಟಾನ ಪಬ್ಲಿಷ್ ಮಾಡ್ತಿರೋದು ಹೀರೋ ಮೋಟೋಕಾರ್ಪ್ ಅವರು. ಯಾವ ಆಟೋ ಪ್ಲೇಯರನ್ನು ಡಿ ಗ್ರೋತ್ ತೋರಿಸಿಲ್ಲ, ಆದರೆ ಹೀರೋ ಮೋಟೋಕಾರ್ಪ್ ಅವರು ಕೂಟ ಸೆಗ್ಮೆಂಟ್ ಅಲ್ಲಿ ಡಿ ಗ್ರೋತ್ ಅಂತೂ ಕಾಣಿಸ್ತಾ ಇದೆ. ಅಂಡ್ ಇವನ್ ಟಿವಿಎಸ್ ಸೇಲ್ಸ್ ವೀಕ್ ಆಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್, ಅದಾನಿ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿರೋರು ಏನಕ್ಕೆ ಮೋಸ್ಟ್ ಆಫ್ ದಿ ಅದಾನಿ ಸ್ಟಾಕ್ಸ್ ಇಷ್ಟೊಂದು ಫಾಲ್ ಆಗಿದೆ ಅಂತ ಕೇಳ್ತಿದ್ದಾರೆ. ಫ್ರೆಂಡ್ಸ್, ಅದಾನಿ ಸ್ಟಾಕ್ಸ್ ವ್ಯಾಲ್ಯೂಯೇಷನ್ಸ್ ಒಂದ್ಸಲಿ ಗಮನಿಸಿ. ರೀಸೆಂಟ್ ಟೈಮ್ಸ್ ಅಲ್ಲಿ ಯಾವ ಸ್ಟಾಕ್ಸ್ ರ್ಯಾಲಿ ಆಗದಷ್ಟು ರ್ಯಾಲಿ ಆಗಿವೆ ಈ ಸ್ಟಾಕ್ಸ್. ಅದರಿಂದ ಗ್ಲೋಬಲ್ ಆಗಿ ಅನ್ಸರ್ಟನಿಟಿ ಯಾವುದಾದ್ರೂ ಪ್ಯಾನಿಕ್ ಸಿಚುವೇಶನ್ ಇದ್ದಾಗ ಅದರಲ್ಲಿ ಇನ್ವೆಸ್ಟ್ ಮಾಡಿರೋರು ಸ್ವಲ್ಪ ಪ್ರಾಫಿಟ್ನ ಬುಕ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಬಿಕಾಸ್ ರೀಸೆಂಟ್ ರ್ಯಾಲಿನಲ್ಲಿ ಅವರು ಮೋಸ್ಟ್ಲಿ ಪ್ರಾಫಿಟಬಲ್ ಅಲ್ಲಿ ಇರ್ತಾರಲ್ವಾ, ಅದರಿಂದ ಪ್ರಾಫಿಟ್ ಬುಕಿಂಗ್ ಅನ್ನೋದು ಒಂದು ಇರುತ್ತೆ. ಅಂಡ್ ರಿಸ್ಕ್ ಆಫ್ ಸ್ಟಾಕ್ಸ್ ಲೈಕ್ ಹೈ ಡೆಟ್ ಇರ್ತಾ ಅಂಡ್ ಬಿಸ್ನೆಸ್ ಗ್ರೋತ್ ರಿಲೇಟೆಡ್ ಆಗಿ ವ್ಯಾಲ್ಯೂಯೇಷನ್ಸ್ ಯಾವ್ದಾದ್ರೆ ಪ್ರೆಸೆಂಟ್ ರನ್ ಆಗ್ತಾ ಇರತ್ತಲ್ವಾ, ಅನ್ಸರ್ಟನಿಟಿ ಇದ್ದಾಗ ಆ ಟೈಮ್ ನಲ್ಲಿ ಆ ತರ ರಿಸ್ಕಿ ಇನ್ವೆಸ್ಟ್ಮೆಂಟ್ಸ್ ಇಂದಾನು ಹಣ ಅನ್ನೋದು ಎಕ್ಸಿಟ್ ಆಗ್ತಾ ಡಿಫೆನ್ಸ್ ಸ್ಪೇಸ್ ಲೈಕ್ FMCG ಸ್ಟಾಕ್ಸ್ ಲೈಕ್ ಯಾವ ಟೈಮ್ಲಾದ್ರೂ ಜನ ಪರ್ಚೇಸ್ ಮಾಡುವಂತ ಸ್ಪೇಸ್ ನಲ್ಲಿ ಹಣ ಅನ್ನೋದು ಫ್ಲೋ ಆಗ್ತಾ ಇರುತ್ತೆ. ಇದರಲ್ಲಿ ಭಾಗವಾಗಿ ಗ್ಲೋಬಲ್ ಆಗಿರುವಂತ ಈ ಅನ್ಸರ್ಟನಿಟಿ ಆರ್ ರಿಸ್ಕ್ ಎನ್ವಿರಾನ್ಮೆಂಟ್ ಇದ್ದಾಗ ಇವತ್ತು ನಮಗೆ ಅದಾನಿ ಸ್ಟಾಕ್ಸ್ ರಿಲೇಟೆಡ್ ಆಗಿ ಪ್ರಾಫಿಟ್ ಬುಕಿಂಗ್ ಅಂತೂ ಕಾಣಿಸ್ತಾ ಇದೆ. ಇವನ್ ಈ ತರ ಫಾಲ್ ಆದ್ಮೇಲೂ ಅಟ್ರಾಕ್ಟಿವ್ ಝೋನ್ ನಲ್ಲಿ ಬಂದಾಗ ಯಾರಾದ್ರೂ ಇನ್ವೆಸ್ಟ್ ಮಾಡೋಕ್ ಮುಂಚೆ ಒಂದು ಸಲಿ ಬಿಸ್ನೆಸ್ನ ಅದರ ವ್ಯಾಲ್ಯೂಯೇಷನ್ ಅರ್ಥ ಮಾಡ್ಕೊಂಡ್ಮೇಲೆ ಇನ್ವೆಸ್ಟ್ ಮಾಡಿ. ಈ ತರ ಫಾಲ್ ಆಗ್ತಿದೆ ಅಂತಾನು ಇಮಿಡಿಯೇಟ್ಲಿನೂ ಅದರಲ್ಲಿ ಜಂಪ್ ಮಾಡೋಕ್ಕೂ ಹೋಗಬೇಡಿ. ನೆಕ್ಸ್ಟು, ಟೆಕ್ಸ್ಟೈಲ್ ಕಂಪನಿ ಆಗಿರುವಂಥ ಗೋಕುಲ್ದಾಸ್ ಎಕ್ಸ್ಪೋರ್ಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ಬರ್ತಿರೋಂಥ ಅಪ್ಡೇಟ್ಸ್ ಪ್ರಕಾರ ಈ ಕಂಪನಿಗೆ ಸಂಬಂಧಿಸಿರೋ ಪ್ರಮೋಟರ್ಸ್ ಗ್ರೂಪ್ ಅಂಡ್ ಕ್ಲಿಯರ್ ವೆಲ್ತ್ ಕನ್ಸಲ್ಟೆನ್ಸಿ ಸರ್ವಿಸಸ್ LLB ಅವರು 1.5 ಮಿಲಿಯನ್ ಶೇರ್ಸ್ ಹತ್ರ ಮೀನ್ಸ್ 15 ಲ್ಯಾಕ್ ಶೇರ್ಸ್ ಹತ್ರ ADA ಅವರಿಗೆ ಅಬುಧಾಬಿ ಇನ್ವೆಸ್ಟ್ಮೆಂಟ್ ಅಥಾರಿಟಿ ಅವರಿಗೆ ನಿಯರ್ಲಿ 350 ರೂಪೀಸ್ ಪರ್ ಶೇರ್ನಲ್ಲಿ ಸೆಲ್ ಮಾಡಿರೋ ಥರ ಹೇಳ್ತಿದ್ದಾರೆ. ನೆಕ್ಸ್ಟು, ಫೆಡರಲ್ ಬ್ಯಾಂಕ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರ ಬಿಸ್ನೆಸ್ ಅಪ್ಡೇಟ್ ಮಾಡ್ತಿದ್ದಾರೆ. ಡಿಪಾಸಿಟ್ಸು ಇರಾನ್ ಇಯರ್ನಲ್ಲಿ 10% ಅಂಡ್ ಕ್ವಾರ್ಟರ್ ಆನ್ ಕ್ವಾರ್ಟರ್ನಲ್ಲಿ 3.2% ಹತ್ರ ಇಂಪ್ರೂವ್ ಆಗಿದೆ. ಬಟ್ ಇದೆಲ್ಲ ಸರ್ಪ್ರೈಸ್ ಮಾಡ್ತಿರೋದು ಇವರ ಲೋನ್ ಗ್ರೋತ್ ಇರಾನ್ ಇಯರ್ನಲ್ಲಿ 19.5% ಅಂಡ್ ಇವನ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸ್ನಲ್ಲೂ ಬಿಕಾಸ್ ಲಾಸ್ಟ್ ಕ್ವಾರ್ಟರ್ನಿಂದ ಒಳ್ಳೆ ಲೋನ್ ಗ್ರೋತು ಕಾಣಿಸ್ತಾ ಇದೆ ಇವ್ರದ್ದು. ಆ ಥರ ಹೈ ಬೇಸ್ನಲ್ಲೂ ಕಂಪೇರ್ ಮಾಡಿದ್ರೆ 6.2% ಲೋನ್ ಗ್ರೋತು ಅಂಡ್ ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಸೀಕ್ವೆನ್ಷಿಯಲ್ ಬೇಸಿಸ್ನಲ್ಲಿ ಬರ್ತಾ ಇರೋದು ವಿಚ್ ಈಸ್ 16 ಕ್ವಾರ್ಟರ್ಸ್ ಬೆಸ್ಟ್ ಓವರ್ ಆಲ್ ಫೆಡರಲ್ ಬ್ಯಾಂಕ್ ರಿಲೇಟೆಡ್ ಆಗಿರ್ತಾರೋ ಅಂತ ಈ ಡೇಟಾ ನಾವು ಪಾಸಿಟಿವ್ ಆಗಿ ನೋಡಬೇಕು. ಅಂಡ್ ಇವನ್ ಕಾಸಾನು 36% ಅರೌಂಡ್ ಹತ್ರ ಮೇಂಟೈನ್ ಮಾಡ್ತಿದ್ದಾರೆ. ಲಾಸ್ಟ್ ಟೈಮು 36% ಅರೌಂಡ್ ಇತ್ತು. ಸೊ ಓವರ್ ಆಲ್ ನಂಬರ್ಸೂ ಪಾಸಿಟಿವ್ ಆಗೇ ಇದೆ. ಬಟ್ ಸ್ಟಾಕು 1.5% ನೆಗೆಟಿವ್ನಲ್ಲಿ ಕ್ಲೋಸ್ ಆಗ್ತಾ ಇರೋದಕ್ಕೆ ರೀಸನ್ ಓವರ್ ಆಲ್ ಮಾರ್ಕೆಟಲ್ಲಿರುವಂಥ ವೀಕ್ನೆಸ್. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆ್ಯಕ್ಟಿವೇಟ್ ಮಾಡಿಕೊಳ್ಳಿ. ಈ ಡೇಟಾ ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.